Good morning students, this is GIRISHA, Assistant Professor, Department of Commerce, Government First Grade College, Badonalli. In the last class, we discussed the meaning of foreign exchange and policies of foreign exchange, that is flexible exchange rate and fixed exchange rate and foreign exchange rate and current account convertibility. So, ಇಷ್ಟೆಲ್ಲ ಅಂಶಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. So, in this class, we are going to know the balance of trade and balance of payment disequilibrium. So, balance of trade ಅಂದ್ರೇನು, balance of payment ಅಂತ ಅಂದ್ರೇನು, ಮತ್ತು disequilibrium ಅಸಮಾನತೆ ಅಂತಂದರೆ ಇವ್ಯಾಕೆ ಡಿಫ್ರೆನ್ಸ್ ಏನಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. let us know the meaning of balance of trade. Balance of trade, it's an R term. It takes in account only the merchandise export and imports. ಸೊ ಇಲ್ಲಿ ವಿಸಿಬಲ್ ಥಿಂಗ್ಸ್ಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಎಲ್ಲಿ ಬ್ಯಾಲೆನ್ಸ್ ಆಫ್ ಟ್ರೇಡಲ್ಲಿ ಅಂತ. ಸೊ ಇಟ್ ಶೋಸ್ ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ ಆಫ್ ಗೂಡ್ಸ್ ಮೇಡ್ ಬೈ ದ ಒನ್ ಕಂಟ್ರಿ ಟು ದ ಅನದರ್ ಕಂಟ್ರಿ. ವಿ ಆರ್ ನಾಟ್ ರೆಕಾರ್ಡಿಂಗ್ ಆರ್ ವಿ ಆರ್ ನಾಟ್ ಕನ್ಸಿಡರಿಂಗ್ ದ ಇನ್ವಿಸಿಬಲ್ ಥಿಂಗ್ಸ್ ಲೈಕ್ ಸರ್ವಿಸಸ್ ಇನ್ this here, that is the balance of trade. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡಲ್ಲಿ ನಾವು ಇನ್ವಿಸಿಬಲ್ ಥಿಂಗ್ಸ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ, ಯಾವುದೇ ಸರ್ವಿಸಸ್ನ ಕನ್ಸಿಡರ್ ಮಾಡೋದಿಲ್ಲ, ಬರೀ ಸರಕುಗಳನ್ನು ಮಾತ್ರ. ಏನು ಒಂದು ದೇಶ ಇನ್ನೊಂದು ದೇಶಕ್ಕೆ ಸರಕುಗಳನ್ನೇ ಆಮದು ಮಾಡಿರುತ್ತೆ ಮತ್ತು ರಫ್ತು ಮಾಡಿರುತ್ತೆ, ಅವುಗಳನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ, ಅವುಗಳನ್ನು ಮಾತ್ರ ನಾವು ಇಲ್ಲಿ ಫೋಕಸ್ ಮಾಡ್ತೀವಿ ಅಂತ ಇಲ್ಲಿ ಬ್ಯಾಲೆನ್ಸ್ ಆಫ್ ಟ್ರೇಡಲ್ಲಿ. ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಇದೆ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಕನ್ಸಿಡರ್ಸ್ ಬೋತ್ ದ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ things, exports or imports made by the one country to the another country. ಸೊ ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ, ವಿಸಿಬಲ್ ಥಿಂಗ್ಸು ಮತ್ತು ಇನ್ವಿಸಿಬಲ್ ಥಿಂಗ್ಸ್ ಅಂದರೆ ಗೂಡ್ಸ್ ಮತ್ತು ಸರ್ವಿಸಸ್ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತೀವಿ. ಏನು ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಸರಕು ಮತ್ತು ಸೇವೆಗಳ ಆಮದು ಮತ್ತು ರಫ್ತು ಅನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಕರಿತೀವಿ. ಕ್ಲಿಯರ್ ಅಲ್ಲ? ಬ್ಯಾಲೆನ್ಸ್ ಆಫ್ ಟ್ರೇಡಲ್ಲಿ ಬರೀ ನಾವೇನು ಮಾಡ್ತೀವಿ, ಸರಕುಗಳನ್ನು ಮಾತ್ರ ಕನ್ಸಿಡರ್ ಮಾಡಿರ್ತೀವಿ. ಬಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ನಾವೇನು ಮಾಡ್ತೀವಿ, ಸರಕು ಮತ್ತು ಸೇವೆಗಳನ್ನು ಎರಡನ್ನೂ ಕೂಡ ನಾವೇನು ಮಾಡಿರ್ತೀವಿ, ಕನ್ಸಿಡರ್ ಮಾಡಿರ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್, ದ ಕಾಂಪೊನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ದೇರ್ ಆರ್ 4 ಕಾಂಪೊನೆಂಟ್ಸ್ ಆರ್ ದೇರ್. ಒನ್ ಇಸ್ ಕರೆಂಟ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ಯೂನಿಲಾಟ್ರಲ್ ಪೇಮೆಂಟ್ ಸಿಸ್ಟಮ್ ಆ್ಯಂಡ್ ಫೋರ್ತ್ ಒನ್ ಅಫಿಷಿಯಲ್ ಸೆಟಲ್ಮೆಂಟ್. ಸೊ ಫಸ್ಟು ಕರೆಂಟ್ ಅಕೌಂಟ್ ಅಂತಂದರೆ ಏನು ಅಂತ ನೋಡೋಣ. ಕರೆಂಟ್ ಅಕೌಂಟ್ ಇನ್ಕ್ಲೂಡ್ಸ್ ದ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ exports and imports, that's goods and services made by the one country to the another country or with the another country. ಸೊ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಏನು ಸರಕು ಮತ್ತು ಸೇವೆಗಳ ಆಮದು ಮತ್ತು ರಫ್ತು ಮಾಡಿರುತ್ತೆ, ಅದು ಆ ರೆಕಾರ್ಡ್ ಮಾಡೋ ಒಂದು ಸ್ಟೇಟ್ಮೆಂಟ್ನ ನಾವು ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಸರ್ವಿಸಸ್ ಇರುತ್ತೆ, ಲೈಕ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಟೂರಿಸಮ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಸರ್ವಿಸಸ್ಗಳನ್ನು ಏನು ಪ್ರೊವೈಡ್ ಮಾಡುತ್ತೆ ಒಂದು ದೇಶ, ಆ ಸರ್ವಿಸಸ್ಗಳ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟು, ಅದ್ರ ಜೊತೆಗೆ ಸರಕುಗಳ ಗೂಡ್ಸ್ಗಳ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು ಎರಡನ್ನೂ ಕೂಡ ನಾವು ರೆಕಾರ್ಡ್ ಮಾಡಿದರೆ ಅದನ್ನು ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ಕರೆಂಟ್ ಅಕೌಂಟ್ ಇಟ್ ಶೋಸ್ ದ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಥಿಂಗ್ಸ್ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಮೇಡ್ ಬೈ ದ ಒನ್ ಕಂಟ್ರಿ ವಿತ್ ದ ಅನದರ್ ಕಂಟ್ರಿ. ಒಂದು ದೇಶ ಏನು ಸರಕು ಸೇವೆಗಳ ಆಮದು ಮತ್ತು ರಫ್ತು ಮಾಡಿರುತ್ತೆ ಅದನ್ನು ರೆಕಾರ್ಡ್ ಮಾಡೋ ಒಂದು ಸ್ಟೇಟ್ಮೆಂಟನ್ನು ನಾವು ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ಸೊ ಜನರಲಿ ನಮಗೆ ಗೊತ್ತಿದೆ ಕರೆಂಟ್ ಅಕೌಂಟ್ ಕರೆಂಟ್ ಅಕೌಂಟ್ ಅಂದ ತಕ್ಷಣ ದೇರ್ ಇಸ್ ಎ ಟೂ ಪಾರ್ಟ್, ಒನ್ ಇಸ್ ಡೆಬಿಟ್ ಪಾರ್ಟ್, another one is credit part. Current account contains the credit part and debit part. So credit of current account includes merchandise exports and invisible exports. ನಮಗೆ ಗೊತ್ತಿದೆ ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ ಅಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಏನು ಎಕ್ಸ್ಪೋರ್ಟ್ ಮಾಡುತ್ತೆ ಸರಕು ಮತ್ತು ಸೇವೆಗಳನ್ನ ಅವುಗಳನ್ನು ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಡೆಬಿಟ್ ಸೈಡಲ್ಲಿ ಡೆಬಿಟ್ ಸೈಡಲ್ಲಿ ಏನು ಮಾಡ್ತೀವಿ, ವಿಸಿಬಲ್ ಥಿಂಗ್ಸ್ ಆರ್ ಇನ್ವಿಸಿಬಲ್ ಥಿಂಗ್ಸ್ ಇಂಪೋರ್ಟ್ ಮೇಡ್ ಬೈ ದ ಒನ್ ಕಂಟ್ರಿ ವಿತ್ ದ ಅನದರ್ ಕಂಟ್ರಿ. ಇಂಪೋರ್ಟ್ಸ್ಗಳನ್ನೆಲ್ಲ ನಾವು ಡೆಬಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ, ಎಕ್ಸ್ಪೋರ್ಟ್ಸ್ಗಳನ್ನೆಲ್ಲ ಕ್ರೆಡಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ. ದೇರ್ ಆರ್ 2 ಟೈಪ್ಸ್ ಇರುತ್ತೆ, ಟೂ ಪಾರ್ಟ್ಸ್ ಇರುತ್ತೆ, ಒಂದು ಡೆಬಿಟ್ ಪಾರ್ಟು ಅನ್ನೋದೊಂದು ಕ್ರೆಡಿಟ್ ಪಾರ್ಟು. ಕ್ರೆಡಿಟ್ ಸೈಡಲ್ಲಿ ಒಂದು ಕಂಟ್ರಿ ಏನು ಎಕ್ಸ್ಪೋರ್ಟ್ ಮಾಡಿರುತ್ತೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ಬರೆದ್ರೆ, ಡೆಬಿಟ್ ಸೈಡಲ್ಲಿ ನಾವು ಏನು ಇಂಪೋರ್ಟ್ ಮಾಡ್ಕೊಂಡಿರ್ತೀವೋ ಅವನ್ನೆಲ್ಲವೂ ಕೂಡ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ ಅಂತ. ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಡಿವೈಡೆಡ್ ಇಂಟು 3 types, 3 part. One is private capital, next one banking capital, third one is official capital. So private capital ಅಂತಂದರೆ private capital is further divided into long term and short term. Long term private capital with a maturity period of more than 1 year. Short term capital is with a maturity period of 1 year or less than 1 year. ಇಲ್ಲಿ ಪ್ರೈವೇಟ್ ಕ್ಯಾಪಿಟಲ್ನ 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಲಾಂಗ್ ಟರ್ಮ್ ಪ್ರೈವೇಟ್ ಕ್ಯಾಪಿಟಲು, another one ಶಾರ್ಟ್ ಟರ್ಮ್ ಪ್ರೈವೇಟ್ ಕ್ಯಾಪಿಟಲು. ಲಾಂಗ್ ಟರ್ಮ್ ಪ್ರೈವೇಟ್ ಕ್ಯಾಪಿಟಲ್ ಇಟ್ ಹ್ಯಾಸ್ ಎ ಮೆಚುರಿಟಿ ಪೀರಿಯಡ್ ಆಫ್ ಮೋರ್ ದ್ಯಾನ್ 1 year
ಶಾರ್ಟ್ ಟರ್ಮ್ ಪ್ರೈವೇಟ್ ಕ್ಯಾಪಿಟಲ್ ವಿಚ್ ಮೆಚುರಿಟಿ ಪೀರಿಯಡ್ ಆಫ್ ಲೆಸ್ ದ್ಯಾನ್ 1 year. ಓಕೆ, ಲೆಸ್ ದ್ಯಾನ್ 1 year ಪ್ರೈವೇಟ್ ಕ್ಯಾಪಿಟಲ್, ಶಾರ್ಟ್ ಟರ್ಮ್ ಪ್ರೈವೇಟ್ ಕ್ಯಾಪಿಟಲ್ ಏನಾಗಿರುತ್ತೆ, ಲೆಸ್ ದ್ಯಾನ್ 1 year ಇರುತ್ತೆ. ಲಾಂಗ್ ಟರ್ಮ್ ಪ್ರೈವೇಟ್ ಕ್ಯಾಪಿಟಲ್ ಮೋರ್ ದ್ಯಾನ್ 1 year ಇರುತ್ತೆ. ನೆಕ್ಸ್ಟ್ ಒನ್ ಬ್ಯಾಂಕಿಂಗ್ ಕ್ಯಾಪಿಟಲ್. ಬ್ಯಾಂಕಿಂಗ್ ಕ್ಯಾಪಿಟಲ್ ಕವರ್ಸ್ ದ ಮೂವ್ಮೆಂಟ್ ಇನ್ ದಿ ಎಕ್ಸ್ಟರ್ನಲ್ ಫೈನಾನ್ಷಿಯಲ್ ಅಸೆಟ್ or liabilities of the commercial bank or cooperative societies, cooperative bank authorized to deal in foreign exchange. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರಲಿ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ಗಳಾಗಿರಲಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ಸ್ಗಳಾಗಿರಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಪರ್ಚೇಸ್ ಮಾಡ್ತೇವೆ ಮತ್ತು ಲಯಬಿಲಿಟಿನ ರೀಪೇಮೆಂಟ್ ಮಾಡ್ತೇವೆ ಇನ್ ಟರ್ಮ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತಂದಾಗ ವಿ ಆರ್ ರೆಕಾರ್ಡಿಂಗ್ ದೋಸ್ ಟ್ರಾನ್ಸಾಕ್ಷನ್ ಇನ್ ದ ಬ್ಯಾಂಕಿಂಗ್ ಕ್ಯಾಪಿಟಲ್ ಆಫ್ ದ ಕ್ಯಾಪಿಟಲ್ ಅಕೌಂಟ್. ಬ್ಯಾಂಕಿಂಗ್ ಕ್ಯಾಪಿಟಲ್ ಆಫ್ ದ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕಿಂಗ್ ಕ್ಯಾಪಿಟಲ್ ಅಂತೇಳಿ ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಬರಿತಾ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್ official capital. So official capital it's nothing but the government capital transaction ನಾವು ಇಲ್ಲಿ ಏನು ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಮೇ ಬಿ ದ ಲಾಂಗ್ ಲೋನ್ಸ್ಗಳ ರೈಸ್ ಮಾಡೋದಾಗಿರ್ಬೋದು, ಲೋನ್ಸ್ಗಳ ರೀಪೇಮೆಂಟ್ ಮಾಡೋದಾಗಿರ್ಬೋದು, ಮಿಸಿಲೇನಿಯಸ್ ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಗಿರ್ಬೋದು, ಅದು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ಗಳಾಗಿರ್ಬೋದು, ಈ ಥರ ಟ್ರಾನ್ಸಾಕ್ಷನ್ಗಳನ್ನು ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಗಳನ್ನು ನಾವೇನು ಮಾಡ್ತೀವಿ ಈ ಅಫಿಷಿಯಲ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಅಂತ. ಕ್ಲಿಯರ್ ಅಲ್ಲ? ಇಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ 3 types ಬರುತ್ತೆ. ಒಂದು ಪ್ರೈವೇಟ್ ಕ್ಯಾಪಿಟಲ್ಲು, ಬ್ಯಾಂಕಿಂಗ್ ಕ್ಯಾಪಿಟಲ್ಲು, ಅಫಿಷಿಯಲ್ ಕ್ಯಾಪಿಟಲ್ಲು. ಪ್ರೈವೇಟ್ ಕ್ಯಾಪಿಟಲಲ್ಲಿ 2 types, ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಮೋರ್ ದ್ಯಾನ್ 1 year, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲೆಸ್ ದ್ಯಾನ್ 1 year. ಬ್ಯಾಂಕಿಂಗ್ ಕ್ಯಾಪಿಟಲಲ್ಲಿ ಬ್ಯಾಂಕಿಂಗ್ ಕಂಪನೀಸು, ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ಗೂ ಏನಾದರೂ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಪರ್ಚೇಸ್ ಮಾಡೋದು ಮತ್ತು ಲಯಬಿಲಿಟಿನ ರೀಪೇಮೆಂಟ್ ಮಾಡೋದಾಗಿತ್ತು ಅಂದರೆ ಇನ್ ಟರ್ಮ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಯು ಆರ್ ಕ್ಲಾಸಿಫೈಸ್ ದೋಸ್ ಟ್ರಾನ್ಸಾಕ್ಷನ್ ಟು ಬ್ಯಾಂಕಿಂಗ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಇನ್ ಅಫಿಷಿಯಲ್ ಕ್ಯಾಪಿಟಲ್ ಅಂತಲೇ ಇಟ್ಸ್ ಬಿಲಾಂಗ್ಸ್ ಟು ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಗಳು ಏನಾದರೂ ಇದ್ದರೆ ಲೋನ್ಸ್ಗಳನ್ನ ರೀಪೇಮೆಂಟ್ ಮಾಡೋದಾಗಿರ್ಬೋದು ಅಥವಾ ಮಿಸಿಲೇನಿಯಸ್ ರೆಸಿಪ್ಟ್ಸ್ಗಳಾಗಿರ್ಬೋದು, ಮಿಸಿಲೇನಿಯಸ್ ಪೇಮೆಂಟ್ಸ್ಗಳಾಗಿರ್ಬೋದು, ಆ ರೀತಿಯ ಒಂದು ಟ್ರಾನ್ಸಾಕ್ಷನ್ಗಳನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಂತ. ಕ್ಲಿಯರ್ ಅಲ್ಲ? ಸೊ ನೆಕ್ಸ್ಟ್ ಒನ್ ಯೂನಿಲಾಟ್ರಲ್ ಟ್ರಾನ್ಸ್ಫರ್ಸ್ ಅಕೌಂಟ್. ಯೂನಿಲಾಟ್ರಲ್ ಟ್ರಾನ್ಸ್ಫರ್ಸ್ ಆರ್ ಗಿವಿಂಗ್ ದ ಗಿಫ್ಟ್. ದೀಸ್ ಗಿಫ್ಟ್ಸ್ ಇನ್ಕ್ಲೂಡ್ ದ ಗೌರ್ಮೆಂಟ್ ಗ್ರಾಂಟ್ಸ್, ರೆಸ್ಪಿರೇಷನ್, ಪ್ರೈವೇಟ್ ರೆಮಿಟೆನ್ಸ್, ಸೊ ಡಿಸಾಸ್ಟರ್ ರಿಲೀಫ್ ಎಕ್ಸೆಟ್ರಾ. ಈಗ ಒಂದು ದೇಶ ಇನ್ನೊಂದು ದೇಶಕ್ಕೆ ಏನಾದರೂ ಸಹಾಯ ಹಸ್ತ ಚಾಚಿದಾಗ ಅಥವಾ ಏನಾದರೂ ಉಡುಗೊರೆಯನ್ನು ಕೊಟ್ಟಾಗ ಸೊ ಆ ಥರ ಟ್ರಾನ್ಸಾಕ್ಷನ್ಗಳನ್ನು ನಾವು ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಂತ. ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ರಿಲೀಫ್ ಆಗಿರ್ಬೋದು ಅಥವಾ ಫ್ಲಡ್ ರಿಲೀಫ್ ಫಂಡ್ಸ್ಗಳಾಗಿರ್ಬೋದು ಅಥವಾ ಬೇರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಒಂದು ಹೆಲ್ಪಿಂಗ್ ನೇಚರ್ ಆಗಿ ಹೆಲ್ಪ್ ಮಾಡೋ ಪರ್ಪಸ್ಗೆ ಒಂದು ಫಾರಿನ್ ಎಕ್ಸ್ಚೇಂಜ್ಗಳೇನಾದ್ರು ಟ್ರಾನ್ಸ್ಫರ್ ಮಾಡಿದರೆ ಅದು ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಂತ. ಕ್ಲಿಯರ್ ಅಲ್ಲ? ಆ್ಯಂಡ್ ಲಾಸ್ಟ್ ಒನ್ official settlement account. Official settlement account represents the official sale of currencies and other reserves to the foreign country or official purchase of foreign currencies and other reserves from the foreign countries. So official settlement system ಅಲ್ಲಿ settlement account ಅಲ್ಲಿ ನಾವು ಏನು ರೆಕಾರ್ಡ್ ಮಾಡ್ತೀವಿ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಕರೆನ್ಸಿ ಏನೇನಾದರೂ ಪರ್ಚೇಸ್ ಮಾಡಿದರೆ ಅಥವಾ ಸೇಲ್ ಮಾಡಿದರೆ ಅಥವಾ ಒಂದು ದೇಶ ಇನ್ನೊಂದು ದೇಶದ ಒಂದು ರಿಸರ್ವ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಅಥವಾ ತನ್ನ ದೇಶದ ರಿಸರ್ವ್ಸ್ಗಳನ್ನು ಸೇಲ್ ಮಾಡಿದರೆ ಆ ರೀತಿಯ ಟ್ರಾನ್ಸಾಕ್ಷನ್ಗಳನ್ನ ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಅಂತ. ವಿ ಆರ್ ಗೋಯಿಂಗ್ ಟು ರೆಕಾರ್ಡಿಂಗ್ ದ ಅಫಿಷಿಯಲ್ ಪರ್ಚೇಸ್ ಆಫ್ ಕರೆನ್ಸೀಸ್ ಆಫ್ ಒನ್ ಕಂಟ್ರಿ ಬೈ ದ ಅನದರ್ ಕಂಟ್ರಿ. ಸೊ ಒಂದು ದೇಶದ ಕರೆನ್ಸಿ ಇನ್ನೊಂದು ದೇಶದ ಕರೆನ್ಸಿನ ಪರ್ಚೇಸ್ ಮಾಡಿದ್ದಾಗ ಅಫಿಷಿಯಲ್ ಆಗಿ ಸೊ ಆ ಥರ ಟ್ರಾನ್ಸಾಕ್ಷನ್ಗಳನ್ನು ನಾವು ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಂತ. ಕ್ಲಿಯರ್ ಅಲ್ಲ? ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನು ಬರ್ತಾಯಿತ್ತು, 3 ಪಾರ್ಟ್ ಬರ್ತಾಯಿತ್ತು. ಸೊ ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ನಾವು ಏನಂತ ಮಾಡಿದ್ವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಈ ಕಾಂಪೊನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಕರೆಂಟ್ 4 ಪಾರ್ಟ್ಸ್ ಅಂತ ಹೇಳಿದೆ. ಕರೆಂಟ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು, ಯೂನಿಲ್ಯಾಟ್ರಲ್ ಪೇಮೆಂಟ್ ಅಕೌಂಟು ಮತ್ತು ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟು. ಕರೆಂಟ್ ಅಕೌಂಟಲ್ಲಿ ಬೋತ್ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಥಿಂಗ್ಸ್ ಬರುತ್ತೆ. ಕ್ಯಾಪಿಟಲ್ ಅಕೌಂಟಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ, ಪ್ರೈವೇಟ್ ಕ್ಯಾಪಿಟಲ್, ಬ್ಯಾಂಕಿಂಗ್ ಕ್ಯಾಪಿಟಲ್ ಮತ್ತು ಅಫಿಷಿಯಲ್ ಕ್ಯಾಪಿಟಲ್ ಅಂತೇಳಿ. ಯೂನಿಲ್ಯಾಟ್ರಲ್ ಪೇಮೆಂಟಲ್ಲಿ ಗಿಫ್ಟು ಮತ್ತು ರಿಲೀಫ್ ಫಂಡ್ಸ್ಗಳಾಗಿರ್ಬೋದು ಅಥವಾ ಈ ಥರದ ಫಂಡ್ಸ್ಗಳು ಮತ್ತು ರಿಲೀಫ್ ಫಂಡ್ಸ್ಗಳು, ಈ ಥರ ಗಿಫ್ಟ್ ಫಂಡ್ಗಳು ಅಥವಾ ಒಂದು ದೇಶ ಇನ್ನೊಂದು ದೇಶಕ್ಕೆ ಏನಾದರೂ ಸಹಾಯ ಮಾಡಿದರೆ ಇನ್ ಟರ್ಮ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡಿಂಗ್ ದೋಸ್ ಟ್ರಾನ್ಸಾಕ್ಷನಿಂದ ಯೂನಿಲ್ಯಾಟ್ರಲ್ ಪೇಮೆಂಟ್ ಅಕೌಂಟ್. ನೆಕ್ಸ್ಟ್ ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರೆಕಾರ್ಡಿಂಗ್ ದ ಅಫಿಷಿಯಲ್ ಪರ್ಚೇಸ್ ಆಫ್ ದ ಕರೆನ್ಸಿ, ಒನ್ ಕಂಟ್ರೀಸ್ ಕರೆನ್ಸಿ ಬೈ ಅನದರ್ ಕಂಟ್ರಿ ಕರೆನ್ಸಿ, ಅನದರ್ ಕಂಟ್ರಿ. ಒಂದು ದೇಶ ಇನ್ನೊಂದು ದೇಶದ ಕರೆನ್ಸಿ ಏನಾದರೂ ಪರ್ಚೇಸ್ ಮಾಡಿತ್ತಂದರೆ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ಅಂತ. ಕ್ಲಿಯರ್ ಅಲ್ಲ? ಲಾಸ್ಟ್ ಆಸ್ಪೆಕ್ಟ್ in this topic, balance of trade and balance of payment disequilibrium. When demand for and supply of foreign currency of a country are equal, it viewed that the balance of payment of that country is equilibrium position. Equilibrium position ಅಂತಂದರೆ ಒಂದು ದೇಶದ ಫಾರಿನ್ ಕರೆನ್ಸಿಯ ಸಪ್ಲೈ ಮತ್ತು ಡಿಮಾಂಡ್ ಸಮವಾಗಿದ್ದರೆ,
ಒಂದು ದೇಶದ ಕರೆನ್ಸಿಯ ಒಂದು ದೇಶದ ಒಂದು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ಸಮಸ್ಥಿತಿಯಲ್ಲಿದ್ದರೆ ಅದನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. If there is a difference between the demand and supply of foreign currency of a particular country, it will be considered as the balance of trade, that means disequilibrium. Balance of trade disequilibrium and or balance of payment disequilibrium ಅಂತೇಳಿ ನಾವು ಕರಿತೀವಿ ಅಂತ. ಸೊ ಇದಕ್ಕೆ ರೀಸನ್ಸ್ ಏನು ಅಂತ ನೋಡಿದಾಗ, ವೈ ಇಟ್ ಹ್ಯಾಪನ್ಸ್, ಯಾಕೆ ಈ ಥರ ಆಗುತ್ತೆ ಅಂತಂದಾಗ, ದ ಕಾಸಸ್ ಆಫ್ ಡಿಸ್ಇಕ್ವಿಲಿಬ್ರಿಯಮ್, ಒನ್ ಈಸ್ ಎಕನಾಮಿಕ್ ಫ್ಯಾಕ್ಟರ್ಸ್, ಅದಾದಮೇಲೆ ಪೊಲಿಟಿಕಲ್ ಫ್ಯಾಕ್ಟರ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್. ಸೊ ಇಲ್ಲಿ 4 ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಬರ್ತವೆ. ಎಕನಾಮಿಕ್ ಫ್ಯಾಕ್ಟರ್ಸ್ ಬರುತ್ತೆ, ಸೋಷಿಯಲ್ ಫ್ಯಾಕ್ಟರ್ಸ್ ಬರುತ್ತೆ ಮತ್ತು ಬ್ಯಾಂಕಿಂಗ್ ಫ್ಯಾಕ್ಟರ್ಸ್ ಬರುತ್ತೆ. ಫಸ್ಟ್ ಒನ್ ಎಕನಾಮಿಕ್ ಫ್ಯಾಕ್ಟರ್ಸ್. ಅಲ್ಲಿ ಎಕನಾಮಿಕ್ ಫ್ಯಾಕ್ಟರ್ಸ್ ಏನು, ಆರ್ಥಿಕ ಅಂಶಗಳು ಯಾವ ರೀತಿ ಇದಕ್ಕೆ ಕಾರಣ ಆಗ್ತವೆ ಅಂತ ನೋಡಿದಾಗ, ಸೊ ಡೆವಲಪಿಂಗ್ ಕಂಟ್ರಿ ಮೋಸ್ಟ್ ಟೇಕನ್ ಅಪ್ ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಲೈಕ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಬ್ರಿಡ್ಜ್ ಆ್ಯಂಡ್ ಪವರ್ ಪ್ಲಾಂಟ್ಸ್ ಆ್ಯಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. So it will importing the materials or things or services or goods from the some other countries than the export. ಯಾವುದೋ ಒಂದು ದೇಶ ಅಭಿವೃದ್ಧಿ ಅಂತ ಸಾಗಬೇಕಾಗಿದ್ರೆ ಅದು ಏನು ಮಾಡಬೇಕಾಗುತ್ತೆ, ಇಂಡಸ್ಟ್ರಿಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗುತ್ತೆ, ಸರ್ವಿಸ್ ಸೆಕ್ಟರ್ನ ಇಂಪ್ರೂವ್ಮೆಂಟ್ಗಳು ಮಾಡ್ಕೋಬೇಕಾಗುತ್ತೆ, ಅಗ್ರಿಕಲ್ಚರ್ ಸೆಕ್ಟರ್ಗಳ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿ, ಇಫ್ ದ ಕಂಟ್ರಿ ಇಸ್ ಇಂಪೋರ್ಟಿಂಗ್ ದ ಮೋರ್ ಗೂಡ್ಸ್ ಆರ್ ಮೋರ್ ಸರ್ವಿಸಸ್ ದ್ಯಾನ್ ದ ಇಟ್ಸ್ ಎಕ್ಸ್ಪೋರ್ಟ್, it will become the reason for disequilibrium of balance of payment. ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡಿಸ್ಇಕ್ವಿಲಿಬ್ರಿಯಮ್ ಆಗುತ್ತೆ. ಅವಾಗ ಎಕ್ಸ್ಪೋರ್ಟ್ ಈಸ್ ಲೆಸರ್ ದ್ಯಾನ್ ದ ಇಂಪೋರ್ಟ್ ಏನಾಗುತ್ತೆ, ಇಂಪೋರ್ಟ್ ಈಸ್ ಮೋರ್ ದ್ಯಾನ್ ದ ಎಕ್ಸ್ಪೋರ್ಟ್ ಆದಾಗ ಅಲ್ಲೇನಾಗುತ್ತೆ ಡಿಸ್ಇಕ್ವಿಲಿಬ್ರಿಯಮ್ ಆಯಿತು ಅಂತ. ಸೊ ನೆಕ್ಸ್ಟು ಇದನ್ನು ನಾವು ಡೆವಲಪ್ಮೆಂಟಲ್ ಡಿಸ್ಇಕ್ವಿಲಿಬ್ರಿಯಮ್ ಅಂತಂದರೆ, ನೆಕ್ಸ್ಟು ಸೈಕ್ಲಿಕಲ್ ಡಿಸ್ಇಕ್ವಿಲಿಬ್ರಿಯಮ್ ಮೀನ್ಸ್ the boom of conditions increases the import of capital goods in order to establish the new or expand the existing production capacity. The boom condition increases the imports and contracts the cyclical disequilibrium in concern with the fluctuations of import and export due to the business cycle. Cyclical disequilibrium ಯಾಕಾಗುತ್ತೆ ಅಂದರೆ, ಡ್ಯೂ ಟು ದ ಬಿಸ್ನೆಸ್ ಸೈಕಲ್. ಒಂದು ಕಂಟ್ರಿ ಡಿಫ್ಲೇಷನ್ಸ್ ಆದಾಗ, ಬೂಮ್ ಅಲ್ಲಿದ್ದಾಗ, ಸೊ ಇವೇನಾಗುತ್ತೆ ಸೈಕ್ಲಿಕಲ್ ಆಗಿ ಏನಾಗುತ್ತೆ, ಅದು ಬಿಸ್ನೆಸ್ ಸೈಕಲ್ಲು ನಾವು ಮೂವ್ ಆದಾಗೆ ಡಿಸ್ಇಕ್ವಿಲಿಬ್ರಿಯಮು ಆಗುತ್ತೆ. ಸೊ ಬೂಮಲ್ಲಿದ್ದಾಗ ನಮ್ಮ ಕಂಟ್ರಿಯ ಇಂಪೋರ್ಟ್ ಜಾಸ್ತಿ ಇರುತ್ತೆ, ಎಕ್ಸ್ಪೋರ್ಟ್ಗಳು ಕಡಿಮೆ ಆಗುತ್ತೆ. ಅದೇ ನಾವು ಇನ್ಫ್ಲೇಷನಿಗೆ ಬಂದಿದ್ದೀವಿ, ರಿಸೆಷನಲ್ಲಿ ಇದ್ದೀವಿ ಅಂತಂದರೆ ನಮ್ಮ ದೇಶದ ಎಕ್ಸ್ಪೋರ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಇಂಪೋರ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಡಿಸ್ಇಕ್ವಿಲಿಬ್ರಿಯಮ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ structural disequilibrium. Structural disequilibrium means if the country or if the economy shifted to one sector to another sector. For example, ಈಗ ಇಂಡಿಯಾ ನಾವು ಮೊದಲು ಅಗ್ರಿಕಲ್ಚರ್ ಓರಿಯೆಂಟೆಡ್ ಎಕಾನಮಿ ಅಂತ ಕರಿತಿದ್ವಿ, ಕೃಷಿಯಿಂದ ಕೂಡಿದಂಥ ಒಂದು ಅರ್ಥವ್ಯವಸ್ಥೆ ಅಂತ ಕರಿತಿದ್ವಿ. ಬಟ್ ಇಟ್ ಈಸ್ ಚೇಂಜ್, ಇಟ್ಸ್ ಬಿಕಮ್ ಅಗ್ರಿಕಲ್ಚರ್ ಮತ್ತು ಸರ್ವಿಸ್ ಸೆಕ್ಟರ್. ಇವಾಗ ನಾವು ಕೈಗಾರಿಕೆಗಳಿಗೆ ಗಮನ ಹರಿಸ್ತಾ ಇದ್ದೀವಿ ಮತ್ತು ಒಂದು ಸೇವಾ ವಲಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಹೆಚ್ಚಿನ ಒತ್ತನ್ನು ಕೊಡೋದ್ರಿಂದ ಇಟ್ ವಿಲ್ ಬಿ ಕಾಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅವಾಗ ಏನಾಗುತ್ತೆ, ನಾವು ಇಂಪೋರ್ಟ್ಗಳನ್ನು ಜಾಸ್ತಿ ಮಾಡ್ತೀವಿ, ಎಕ್ಸ್ಪೋರ್ಟ್ಗಳನ್ನು ಕಡಿಮೆ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾಗುತ್ತೆ, ಡಿಸ್ಇಕ್ವಿಲಿಬ್ರಿಯಮ್ ಆಗುತ್ತೆ ಅಂತ. ಅಥವಾ ಅಸಮರ್ಥತೆ ಅಂದರೆ ಇಂಪೋರ್ಟು ಜಾಸ್ತಿಯಾಗಿ ಎಕ್ಸ್ಪೋರ್ಟ್ ಕಡಿಮೆ ಆಗೋದ್ರಿಂದ ನಮ್ದು ಏನಾಗುತ್ತೆ, ಪಾವತಿ ಶಿಲ್ಪನ ಬಾಕಿ ಏನಾಗುತ್ತೆ, ಉಳಿಯುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ political factor. So of course political factor is also influencing on the balance of payment of the country. So if the political uncertainties or instability in the political environment, so no one countries or no one companies are interested to establish the organization in our country. So ನಮ್ಮ ದೇಶದಲ್ಲಿ ಅಥವಾ ನಮ್ಮ ಯಾವುದೇ ಒಂದು ದೇಶದಲ್ಲಿ ಒಂದು ರಾಜಕೀಯ ಅಸ್ಥಿರತೆ ಇದೆ ಅಥವಾ ರಾಜಕೀಯ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ ಅಂತಂದಾಗ, ಸೊ ಆ ದೇಶದ ಒಂದು ಯಾವುದೇ ಕಂಪ್ನಿಗಳು ಅಥವಾ ಒಂದು MNC ಕಂಪ್ನಿಗಳು ಯಾವ್ದು ಮಾಡೋದಿಲ್ಲ, ಅಲ್ಲಿ ಬಿಸ್ನೆಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಿಲ್ಲ. ಸೊ ಇಟ್ ಬಿಕಮ್ ಎ ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಆಫ್ ಫಾರಿನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅಲ್ವಾಗ ಏನಾಗುತ್ತೆ, ನಮ್ಮ ದೇಶದ ಎಕ್ಸ್ಪೋರ್ಟ್ಗಳು ಕಡಿಮೆ ಆಗುತ್ತೆ, ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಮತ್ತು ಅದೇನಾಗುತ್ತೆ, ಡಿಸ್ಇಕ್ವಿಲಿಬ್ರಿಯಮ್ ಆಗುತ್ತೆ ಅಂತ. ಆ್ಯಂಡ್ ಲಾಸ್ಟ್ ಒನ್ ಸೋಷಿಯಲ್ ಫ್ಯಾಕ್ಟರ್. ಇನ್ ಅಡಿಷನ್ ಟು ದ drop off from the existing culture, changes in taste and preferences of the people contribute to the increasing of imports and deficit of payment, deficit to the balance of payment. So ಇಲ್ಲಿ social factor ಕೂಡ ಏನಾಗುತ್ತೆ, changes of social trend, social culture, social ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ದ ಕಸ್ಟಮರ್ಸು ಚೇಂಜ್ ಆದಾಗ ಕೂಡ ಏನಾಗುತ್ತೆ, ನಮ್ಮ ದೇಶದ
ಎಕ್ಸ್ಪೋರ್ಟ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಇಂಪೋರ್ಟ್ ಜಾಸ್ತಿ ಆಗುತ್ತೆ. ಫೈನಲ್ ಆಗಿ ವಿ ಆರ್ ಫೋಕಸಿಂಗ್ ಟು ಇಂಪ್ರೂವಿಂಗ್ ಆಫ್ ಅವರ್ ಎಕ್ಸ್ಪೋರ್ಟ್ ದ್ಯಾನ್ ದ ಇಂಪೋರ್ಟ್. ನಾವು ರಫ್ತನ್ನು ಹೆಚ್ಚೆಚ್ಚು ಮಾಡಿದಷ್ಟು ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಂಡೀಷನ್ ಏನಾಗುತ್ತೆ, ಫೇವರಬಲ್ ಕಂಡೀಷನ್ ಆಗುತ್ತೆ. ಸೊ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಫೇವರಬಲ್ ಆಗಿರಬೇಕು ಅಂತಂದರೆ ನಮ್ಮ ದೇಶದ ರಫ್ತು ಜಾಸ್ತಿ ಆಗಬೇಕು, ಆಮದು ಕಡಿಮೆ ಆಗಬೇಕು. ಆ ಒಂದು ಕಾರಣಕ್ಕೆ ಸೊ ಇವೆಲ್ಲ ಫ್ಯಾಕ್ಟರ್ಗಳು ಏನಾಗುತ್ತೆ ಡಿಸ್ಇಕ್ವಿಲಿಬ್ರಿಯಮ್ ಆಗಲಿಕ್ಕೆ, ಅಂದರೆ ಅದು ಡಿಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಲಿಕ್ಕೆ ರೀಸನ್ಸ್ಗಳಾಗುತ್ತೆ ಅಂತ. ಕ್ಲಿಯರ್ ಅಲ್ಲ? ಓಕೆ.